ಈಗ ಕೇಳಿ ಕಥೆ ಮೌನದ ಮಾತುಗಳು. ಬರೆದವರು ಬಸಮ್ಮ ಭರಮಶೆಟ್ಟಿ. ಭೀಮಣ್ಣ ಒಬ್ಬ ರೈತ. ಸಣ್ಣ ಊರಿನಲ್ಲಿ ಸಣ್ಣ ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡು ಸಣ್ಣ ಮನೆಯಲ್ಲಿ ವಾಸ ಮಾಡುವ, ಮಾತು ಬರದ ಸಾಧಾರಣ ಜೀವನ ನಡೆಸುವ ಸಾಧಾರಣ ವ್ಯಕ್ತಿ. ಅವನಿಗೆ ಶಿವ್ ಎನ್ನುವ ಮಗನಿದ್ದ. ಅವನು 8ನೇ ಕ್ಲಾಸಿನಲ್ಲಿ ಓದುತ್ತಿದ್ದ. ಶಿವ್ ವರ್ಷದವನಿದ್ದಾಗಲೇ ಹೆಂಡತಿ ಹೊಲದಲ್ಲಿ ಕೆಲಸ ಮಾಡುವಾಗ ಹಾವು ಕಡಿದು ಮೃತಪಟ್ಟಿದ್ದಳು. ತಂದೆಯೇ ತಾಯಿ ತಂದೆಯಾಗಿ ಇಬ್ಬರ ಪಾತ್ರ ಒಬ್ಬರೇ ಮಾಡುತ್ತಿದ್ದರು. ಕೈ ಸನ್ನೆಯಿಂದ ಮುಖದ ಭಾವದಿಂದ ಎಲ್ಲವನ್ನೂ ಹೇಳುತ್ತಿದ್ದರು. ಆದರೆ ಮಗ ಶಿವ್ ಮಾತ್ರ ಅಪ್ಪನ ಹೃದಯದ ಮಾತು ಅರಿಯುತ್ತಿದ್ದ. ಧ್ವನಿ ಇಲ್ಲದ ಪ್ರಪಂಚದಲ್ಲಿ ಬದುಕುತ್ತಿರುವ ಭೀಮಣ್ಣನಿಗೆ ಮಗ ಇಡೀ ವಿಶ್ವವಾಗಿದ್ದ. ಅವನನ್ನು ಆದಷ್ಟು ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ಓದಬೇಕು ಅನ್ನುವ ಆಸೆ ಭೀಮಣ್ಣನಿಗೆ. ಶಿವನು ಅದೆಷ್ಟು ಬುದ್ಧಿವಂತ ಹುಡುಗ ಅಂದರೆ, ತಾನು ಓದುವಾಗ ಬರೆಯುವಾಗ ಅಪ್ಪನಿಗೂ ಸ್ವಲ್ಪ ಓದಲು ಬರೆಯಲು ಕಲಿಸುತ್ತಿದ್ದ. ಆದರೆ ಕೈ ಚಲನೆಯಲ್ಲಿ, ಮುಖದ ಭಾವನೆಯಲ್ಲಿಯೇ ಅಪ್ಪನ ಪ್ರೀತಿ ಹರಿದಾಡುತ್ತಿತ್ತು. ಅವನ ಶಾಲೆಯಲ್ಲಿ ಹುಡುಗರು, ನಿನ್ನ ಅಪ್ಪನಿಗೆ ಮಾತು ಬರಲ್ಲ ಅಂತೆ, ವಿಚಿತ್ರ ಅಲ್ಲ, ಮಾತಿಲ್ಲದೆ ಹೇಗೋ ಇರ್ತಾರೋ, ಕಷ್ಟ ಅಲ್ಲ ಅಂತ ಹೀಯಾಳಿಸುವರು. ಆದರೆ ಶಿವ್ ಮಾತ್ರ, ನೀವು ಮಾತಿನಲ್ಲಿ ಮಾತನಾಡುತ್ತೀರಾ, ನಾವು ಹೃದಯದಲ್ಲಿ ಮಾತನಾಡುತ್ತೇವೆ ಅಷ್ಟೇ, ಏನು ವ್ಯತ್ಯಾಸ ಅಂದು ನಗುತ್ತಿದ್ದ. ಅಪ್ಪನಿಗೆ ಏನೂ ಅನ್ನಲು ಬಿಡುತ್ತಿರಲಿಲ್ಲ. ಅಪ್ಪನನ್ನು ತುಂಬಾ ಇಷ್ಟಪಡುತ್ತಿದ್ದ. ಶಾಲೆಗೆ ಹೋದಾಗ ಬಿಟ್ಟು ಬೇರೆ ಸಮಯದಲ್ಲಿ ಅಪ್ಪನನ್ನು ಒಂಟಿಯಾಗಿ ಎಂದು ಬಿಡುತ್ತಿರಲಿಲ್ಲ. ಅವನ ಮನೆ ಕೆಲಸ ಇದ್ದರೂ ತಾನು ಜೊತೆಯಾಗಿ ಹೋಗುತ್ತಿದ್ದ. ಭೀಮಣ್ಣ ಮೊದಲು ಶಾಂತ ವಿಚಿತ್ರ ವ್ಯಕ್ತಿಯಾಗಿದ್ದ. ಜಗತ್ತಿನ ಶಬ್ದಗಳು ಹೇಳಲಾರ, ಆದರೆ ಕೇಳುತ್ತಿದ್ದ. ಇದಕ್ಕೆ ಸ್ಪಂದಿಸುತ್ತಿದ್ದ. ಆದರೆ ಶಿವ್ ಮಾತ್ರ ಮೌನವನ್ನು ಮಾತಿಗೆ ತರುವ ಶಕ್ತಿ ಹೊಂದಿದ್ದ. ದಿನದಿಂದ ದಿನಕ್ಕೆ ಅವರಿಬ್ಬರು ಸಹಜವಾಗಿ ಬಾಳುತ್ತಾ ಮಾತಿಲ್ಲದ ಮಾತಿಗೆ ಜೀವ ತುಂಬುತ್ತಿದ್ದರು. ಶಿವ್ ಏನೇ ಹೇಳಿದರೂ ಭೀಮಣ್ಣ ಕೇಳುತ್ತಿದ್ದರು. ಶಿವ್ಗೆ ನನ್ನಪ್ಪ ಯಾರಿಗೂ ಕಮ್ಮಿ ಇಲ್ಲ ಅಂತ ಎಲ್ಲರಂತೆ ತನ್ನ ತಂದೆಯು ಶಿಸ್ತಿನ ಜೀವನ ಜೀವಿಸಬೇಕು ಅಂತ ತಂದೆಯಲ್ಲಿ ಕೆಲವು ಬದಲಾವಣೆಗಳನ್ನು ತಂದ. ಶುಭ್ರವಾದ ಬಟ್ಟೆಗಳು ತೊಡುವಂತೆ ಮಾಡಿದ. ತಾವಿರುವ ಮನೆಯಲ್ಲೂ ಸ್ವಲ್ಪ ಬದಲಾವಣೆ ಮಾಡಿಸಿದ. ನೆಲ ಮಣ್ಣಿನಿಂದ ಸಾರಿಸುವುದು ಇತ್ತು. ಅದನ್ನು ತೆಗೆದು ಫರ್ಶಿಗಳನ್ನು ಹಾಕಿಸಿದ. ಯಾರಾದರೂ ಬಂದರೆ ಕುಳಿತುಕೊಳ್ಳಲು 2 ಪ್ಲಾಸ್ಟಿಕ್ ಕುರ್ಚಿಗಳನ್ನು ತಂದರು. ಮನೆ ಮುಂದಿನ ಜಾಗ ಹಸನ ಮಾಡಿ ಹೂವಿನ ಗಿಡಗಳು ಹಚ್ಚಿದ. ಹೀಗೆ ಮನೆ ವಾತಾವರಣ ಬದಲಾಯಿತು. ಹೆಣ್ಣು ದಿಕ್ಕಿಲ್ಲದ ಮನೆ ಅನ್ನುತ್ತಿದ್ದವರು ಶಿವನ ಜಾಣ್ಮೆಗೆ ಮೆಚ್ಚಿದರು. ತಂದೆಗೆ ದಾರಿಯಲ್ಲಿ ಯಾರಾದರೂ ಸಿಕ್ಕರೆ ಸನ್ನೆಯಿಂದಲೇ ನಮಸ್ಕಾರ, ಸೌಖ್ಯವಾ ಎಂದು ಕೇಳಬೇಕು ಅಂತ ಹೇಳಿಕೊಟ್ಟ. ಮಗ ಹೇಳಿದ ಹಾಗೆ ಭೀಮಣ್ಣ ಕೇಳುತ್ತಿದ್ದ. ಅಕ್ಕಪಕ್ಕದ ಮನೆಯವರು ತಮ್ಮ ಮಕ್ಕಳಿಗೆ ನೋಡಿ, ಶಿವನ ನೋಡಿ ಕಲಿಯಿರಿ, ತಾಯಿ ಇಲ್ಲದ ಮಗ, ಮಾತು ಬರದ ತಂದೆಯ ಜೊತೆ ಎಷ್ಟು ಚೆನ್ನಾಗಿ ಓದ್ತಾ ಮನೆಯನ್ನು ನಿಭಾಯಿಸಿಕೊಂಡು ಇದ್ದಾನೆ ಎನ್ನುವರು. ತಾವಾಯಿತು, ತಮ್ಮ ಮನೆಯಾಯಿತು, ತಮ್ಮ ಕೆಲಸ ಆಯಿತು, ತನ್ನ ಓದು ಆಯಿತು, ಅಷ್ಟೇ ನೀಟಾಗಿ ಬದುಕುತ್ತಿದ್ದರು ಅಪ್ಪ ಮಗ. ಒಂದು ಸಲ ಶಿವನ ಶಾಲೆಯಲ್ಲಿ ವಾರ್ಷಿಕೋತ್ಸವ ಆಚರಿಸುತ್ತಿದ್ದರು. ಅದರಲ್ಲಿ ಏನು ಮಾಡುವರಿದ್ದರೂ ಹೆಡ್ ಮಾಸ್ಟರ್ ಕೋಣೆಗೆ ಬಂದು ಹೆಸರು ಬರೆಸಿ ಮಾಡುವ ಅಭಿನಯದ ವಿವರ ಬರೆದು ಹೋಗಬೇಕು ಅಂತ ಹೇಳಿದರು. ಆಗ ಶಿವ್ ಹೆಡ್ ಮಾಸ್ಟರ್ ಹತ್ತಿರ ಹೋಗಿ, ಸರ್, ನಾನು ನನ್ನ ಅಪ್ಪ ಒಂದು ನಾಟಕ ಅಭಿನಯಿಸುತ್ತೇವೆ, ನಾನು ಹೆಸರು ಬರೆದು ಕೊಡುತ್ತೇನೆ ಅಂದ. ಮಾಸ್ಟರ್, ಏನು ಶಿವ್, ನಿನ್ನ ತಂದೆಗೆ ಮಾತು ಬರಲ್ಲ, ಮತ್ತೆ ಹೇಗೆ ಅಂದರು. ಸರ್, ಇನ್ನು 1 ವಾರ ಇದೆ, ನಾನು ನನ್ನ ಅಪ್ಪನಿಗೆ ರೆಡಿ ಮಾಡಿಸ್ತೀನಿ, ಮೂಕ ಪಾತ್ರಾಭಿನಯ ಮಾಡುತ್ತೇವೆ ಅಂದ. ಆತ್ಮವಿಶ್ವಾಸದಿಂದ ಹೆಸರು ಬರೆದುಕೊಟ್ಟ. ಗೆಳೆಯರೆಲ್ಲರೂ ಆಡಿಕೊಂಡು ನಕ್ಕರು. ಶಿವ್ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಅಪ್ಪನಿಗೆ ಹೇಳಿದ, ನಾನು ನಿನ್ನ ಹೆಸರು ಕೊಟ್ಟು ಬಂದಿದ್ದೇನೆ, ನಾನು ಹೇಳಿದ ಹಾಗೆ ನೀನು ಮಾಡಬೇಕು, ಅಂಜಬಾರದು, ಧೈರ್ಯವಾಗಿ ಇರಬೇಕು,
ನಾನು ನಿನ್ನ ಜೊತೆಗಿರುತ್ತೇನೆ ಅಂದ. ಮೊದಲು ಭೀಮಣ್ಣ ಮಗನಿಗಾಗಿ ಒಪ್ಪಿದ. ದಿನ ಶಾಲೆಯಿಂದ ಬಂದ ಮೇಲೆ ಶಿವ್ ಹೇಳಿಕೊಡುತ್ತಿದ್ದ. ಅಪ್ಪ ಅವನು ಹೇಳಿದಂತೆ ಚಾಚು ತಪ್ಪದೆ ಮಾಡುತ್ತಿದ್ದ. ಕಾಲದ ಓಟಕ್ಕೆ ಭೀಮಣ್ಣನ ಮನಸ್ಸು ಗಟ್ಟಿಯಾಗಿತ್ತು. ಮನಸ್ಸಿನಲ್ಲಿ ಧೈರ್ಯವನ್ನು ಹೊತ್ತು ತಂದರು. ಇಂಥ ತರಹದ ಭಾವನೆಗಳು ಕಣ್ಣಲ್ಲೇ ಹೇಳುತ್ತಿದ್ದರು. ಇದೊಂದು ಮೌನದಲ್ಲಿ ಹೋರಾಡುವ ಮಾತು ಹೃದಯಕ್ಕೆ ತಟ್ಟುವಂತಿತ್ತು. ಮಾಸ್ಟರ್ ವಾರ್ಷಿಕೋತ್ಸವದ ಹಿಂದಿನ ದಿನ ಶಿವನ್ನು ಕರೆದು, ಏನು ಶಿವ್, ಇನ್ನೊಮ್ಮೆ ವಿಚಾರ ಮಾಡು, ಬೇಕಿದ್ದರೆ ನಿನ್ನ ಹೆಸರು ತೆಗಿತೀನಿ ಅಂದರು. ನಿನ್ನ ಅಪ್ಪ ರೇಡಿನಾ ಅಂದರು. ಬೇಡ ಸರ್, ನಾವು ನಾಳೆ ಮಾಡುತ್ತೇವೆ. ನನ್ನ ಅಪ್ಪ ರೇಡಿಯಾಗಿದ್ದಾರೆ, ಅವರಿಗೆ ನಿರಾಸೆ ಮಾಡುವುದು ಬೇಡ ಸರ್ ಅಂದ. ಶಿವ್ ಒಳ್ಳೆಯ ಹುಡುಗ, ಓದಿನಲ್ಲೂ ಮುಂದು ಇದ್ದ ಆತ್ಮವಿಶ್ವಾಸ ಮೈ ತುಂಬಿದ ಹುಡುಗ, ತನ್ನ ಪಾಡಿಗೆ ತಾನು ಇರುವ ಹುಡುಗ. ಇಲ್ಲಿಯವರೆಗೂ ಅವನ ಮೇಲೆ ಯಾವುದೇ ಕಂಪ್ಲೇಂಟುಗಳು ಇರಲಿಲ್ಲ. ವಾರ್ಷಿಕೋತ್ಸವದ ದಿನ ಬಂತು. ಕಾರ್ಯಕ್ರಮ ಶುರುವಾಯಿತು. ಮೊದಲಿಗೆ ಪ್ರಾರ್ಥನೆ, ಸ್ವಾಗತ ಭಾಷಣ. ಅದಾದ ಮೇಲೆ ಕೆಲ ಹುಡುಗಿಯರು ತನ್ನ ತಾಯಿಯಂದಿರ ಜೊತೆ ಆಕರ್ಷಕ ನೃತ್ಯ ಪ್ರದರ್ಶನ ಮಾಡಿದರು. ಕೆಲವರು ಏಕಪಾತ್ರ ಅಭಿನಯ ಮಾಡಿದರು. ಕೆಲವರು ಭಾಷಣ. ಹೀಗೆ ಕೆಲವು ಕಾರ್ಯಕ್ರಮಗಳು ಆದವು. ಮಾಸ್ಟರ್ ಬೇಕು ಅಂತಾನೆ ಶಿವ್ನ ಅಭಿನಯ ಕೊನೆಗೆ ಇಟ್ಟಿದ್ದರು. ಶಿವ್ನ ಸರದಿ ಬಂತು. ಅಪ್ಪ ಮಗ ಇಬ್ಬರೂ ವೇದಿಕೆ ಮೇಲೆ ಬಂದರು. ಎಲ್ಲರಿಗೂ ಮೊದಲು ನಮಸ್ಕರಿಸಿ, ಅಲ್ಲೇ ಹಿಂದೆ ಇದ್ದ ಸರಸ್ವತಿ ಮೂರ್ತಿಗೆ ನಮಸ್ಕರಿಸಿ, ನಾನು ಅಪ್ಪ, ಇವನು ನನ್ನ ಮಗ ಅಂತ ಭೀಮಣ್ಣ ವಿನಯದಿಂದ ಸನ್ನೆ ಮಾಡಿ ಪ್ರೇಕ್ಷಕರ ಕಡೆ ಕೈ ಮಾಡಿದ. ಅಭಿನಯ ಶುರುವಾಯಿತು. ಶಿವ್ ಸಣ್ಣ ಹುಡುಗ, ಶಾಲೆ ಸಮವಸ್ತ್ರ ಧರಿಸಿದ್ದಾನೆ. ಶಾಲೆಯಿಂದ ಮನೆಗೆ ಬರುತ್ತಾನೆ. ಅಪ್ಪ ಅವನ ಡಬ್ಬಿ ಅದೆಲ್ಲ ತೆಗೆದು ಬಟ್ಟೆ ಬದಲಾಯಿಸಿ ಓದಿಸಲು ಕೂಡಿಸುತ್ತಾನೆ. ಮಗ ಓದಲ್ಲ, ಸಿಟ್ಟಾಗಿ ಊಟದ ತಟ್ಟೆ ತರುತ್ತಾನೆ. ಆದರೆ ಮಗ ತಂದೆ ಸಿಟ್ಟಾಗಿದ್ದಾನೆ, ಮೊದಲು ನೀನು ತಿನ್ನು ಅಂತಾನೆ. ಮಗ ಓದದೇ ಇದ್ದರೆ ಸಿಟ್ಟಿನಿಂದ ತಟ್ಟೆ ತಳ್ಳುತ್ತಾನೆ. ಆಗ ಅತ್ತು ಹಾಗೆ ಮಲಗಿಬಿಡುತ್ತಾನೆ. ತಂದೆ ಜೀವ ಕೇಳಲ್ಲ. ಅವರೇ ಊಟದ ತಟ್ಟೆ ತಂದು ಊಟ ಮಾಡಿಸಲು ಕೂಡಿಸುತ್ತಾರೆ. ಆದರೆ ಮಗ ನಾಳೆಯಿಂದ ನಾನು ಚೆನ್ನಾಗಿ ಓದುತ್ತೇನೆ, ಪ್ರಾಮಿಸ್ ಅಂತ ಹೇಳು, ಮೊದಲು ನೀನು ಉಣ್ಣು ಅಂತ ಮೊದಲು ತುತ್ತು ತಂದೆಗೆ ತಿನ್ನಿಸುತ್ತಾನೆ. ಹೀಗೆ ತಂದೆ ಮಗನಿಗೆ, ಮಗ ತಂದೆಗೆ ಉಣಿಸುತ್ತಾರೆ. ಮುಂದೆ ಶಿವ್ ಚೆನ್ನಾಗಿ ಓದಿ ಶಾಲೆಗೆ ಮೊದಲ ಸ್ಥಾನ ತಂದು ಪ್ರಶಸ್ತಿ ತರುತ್ತಾನೆ. ಆಗ ತಂದೆ ಅಪ್ಪಿ ಮುದ್ದಾಡಿ ಸಂತೋಷ ವ್ಯಕ್ತಪಡಿಸುತ್ತಾನೆ. ಶಿವ್ ಮೌನದ ಮೂಲಕವೇ ನಿನ್ನ ನಾನು ತುಂಬ ಪ್ರೀತಿಸುತ್ತೇನೆ ಅಪ್ಪ ಎಂದು ತೋರಿಸುತ್ತಾನೆ. ನೀನು ನನ್ನ ಉತ್ತಮ ಅಪ್ಪ ಎಂದು ತಪ್ಪಿಕೊಳ್ಳುತ್ತಾನೆ. ತಪ್ಪಿದ ಮಾತುಗಳ ನಡುವೆಯೂ ಅವರು ಕಟ್ಟಿದ ಬಾಂಧವ್ಯ ಅನಂತ. ಪ್ರೇಕ್ಷಕರ ಕಣ್ಣು ತುಂಬಿ ಬಂತು. ಅಧ್ಯಾಪಕರು, ಮಕ್ಕಳು, ಪ್ರೇಕ್ಷಕರು ಚಪ್ಪಾಳೆ ಧ್ವನಿ ನಿಲ್ಲದಷ್ಟು ಕೇಳಿಸಹತ್ತಿತು. ಈ ಕಾರ್ಯಕ್ರಮದಲ್ಲಿ ಮೊದಲ ಬಾರಿಗೆ ಯಾರಿಗಾದರೂ ಮೌನವೇ ಅತ್ಯಂತ ಪ್ರಭಾವಶಾಲಿ ಭಾಷೆ ಎಂದು ಅರಿವು ಬಂತು. ಅಂಗವಿಕಲತೆ ಯಾರೂ ಬಯಸುವುದಿಲ್ಲ. ಅದು ಬಂದರೆ ನಿರಾಕರಿಸಲು ಆಗದು. ಅದನ್ನು ಒಪ್ಪಿ ಅದರಲ್ಲಿ ವಿಶ್ವಾಸ, ಛಲ ಇದ್ದರೆ ಏನನ್ನಾದರೂ ಸಾಧಿಸಬಹುದು ಎಂದು ಶಿವ್ ತೋರಿಸಿಕೊಟ್ಟ. ಅವರನ್ನು ಗೌರವದಿಂದ ಕಾಣಬೇಕು ಅಂತ ಸಂದೇಶ ಸಾರಿದ. ಕಾರ್ಯಕ್ರಮ ಮುಗಿದ ನಂತರ ಅಪ್ಪನ ಕೈ ಹಿಡಿದು ಹೇಳಿದ ಮಾತು ಇಷ್ಟೇ: ನಿನ್ನ ಮೌನವನ್ನು ನಾನು ಕೇಳಿದ್ದೇನೆ. ಇಂದು ನಿನ್ನ ಪ್ರೀತಿಯನ್ನು ಇಡೀ ಜಗತ್ತಿಗೆ ಕೇಳಿಸಿತ್ತು ಅಪ್ಪ. ನಿನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ ಎಂದ. ವಯಸ್ಸು ಚಿಕ್ಕದಾದರೂ ತಿಳುವಳಿಕೆ ದೊಡ್ಡದು. ಮೌನದ ಮಾತುಗಳ ಜೊತೆ ತಿಳುವಳಿಕೆಯಿಂದ ಶಿವ್ ಸುಂದರ ಬದುಕು ಕಟ್ಟಿಕೊಂಡ. ಅಪ್ಪನಿಗೆ ಸುಖವಾಗಿ ನೋಡಿಕೊಂಡ. ಪ್ರಿಯ ಕೇಳುಗರೆ, ತಿಳಿತಲ್ಲವೇ? ವಯಸ್ಸು ಚಿಕ್ಕದಾದರೂ ತಿಳುವಳಿಕೆ ದೊಡ್ಡದಾಗಿತ್ತು. ಮೌನದ ಮಾತನ್ನು ಜಗತ್ತಿಗೆ ಕೇಳಿಸಿಕೊಟ್ಟ ಮಗ. ನೀವೇನಂತೀರಾ? ಇದುವರೆಗೆ ಕಥೆ ಮೌನದ ಮಾತುಗಳು ಕೇಳಿದಿರಿ. ಬರೆದವರು ಬಸಮ್ಮ ಭರಮಶೆಟ್ಟಿ.